ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರೆಬೆಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಜನವರಿ 26ರಂದು 72ನೇ ಸಂವಿಧಾನ ದಿನಾಚರಣೆ ಹಾಗೂ ಬೃಹತ್ ಸಂಕಲ್ಪ ಸಮಾವೇಶ. ಎಸ್ಸಿ ಎಸ್ಟಿ ಪೇಮೆಂಟ್ ಸೀಟುಗಳಿಗೆ ಸರ್ಕಾರ ಮೊದಲಿನಂತೆ ಅನುದಾನ ನೀಡಲಿ. ಅಮೃತರಾವ್ ಚಿಪ್ಕೋಡೆ. ಬೀದರ್ ತಾಲೂಕಾ 2ನೇ ಯುವ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ. ಜೀವಪರ ಜನಪರ ಸಾಹಿತ್ಯ ಹುಟ್ಟುತ್ತಿಲ್ಲ. ಶ್ರೀಮತಿ ಕಾವ್ಯಶ್ರೀ ಮಹಾಗಾವ್ಕರ್ ವಿಷಾದ. ಹಾಲಹಳ್ಳಿ ಪಿಜಿ ಸೆಂಟರ್ನಲ್ಲಿ ಸ್ವಾಮಿ ವಿವೇಕಾನಂದರ 158ನೇ ಜಯಂತಿ ಆಚರಣೆ. ಆಂತರಿಕ ಶಕ್ತಿ ಜಾಗೃತಿಯಿಂದ ಮನಃಶಾಂತಿ ಸಾಧ್ಯ. ಬಿಕೆ ಗುರುದೇವಿ ಬಹಂಜಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಭಾಲ್ಕಿಯಲ್ಲಿ ರಾಷ್ಟ್ರೀಯ ಯುವ ದಿನ ಆಚರಣೆ. ವಿವೇಕಾನಂದರಂತೆ ಸಾತ್ವಿಕ ಆಚಾರ ವಿಚಾರ ಅಳವಡಿಸಿಕೊಳ್ಳಿ. ರಾಧಾ ಬಹಂಜಿ. ಭಾಲ್ಕಿ ಪಟ್ಟಣದಲ್ಲಿ ಜರುಗಿದ ವೈಭವದ ವೀರಭದ್ರೇಶ್ವರರ ಮೆರವಣಿಗೆ. ಜಾತ್ರೆಗೆ ಹರಿದು ಬಂದ ಅಪಾರ ಭಕ್ತ ಸಮೂಹ. ಎಲ್ಲೆಲ್ಲೂ ದೇವರ ಜೈ ಜೈಕಾರ. ವಾರ್ತೆ ವಿವರ. 72ನೇ ಸಂವಿಧಾನ ದಿನಾಚರಣೆ ಗಣರಾಜ್ಯೋತ್ಸವದ ಅಂಗವಾಗಿ ಜನಪರ ಹೋರಾಟಗಳ ರಕ್ಷಣೆ ಹಾಗೂ ರೈತರ ಹಕ್ಕುಗಳ ರಕ್ಷಣೆಗಾಗಿ ಬೃಹತ್ ಸಂಕಲ್ಪ ಸಮಾವೇಶವನ್ನು ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ವಿವಿಧ ದಲಿತ ಪರ ಸಂಘಟನೆಗಳ ವತಿಯಿಂದ ಸಾಯಂಕಾಲ 5 ಗಂಟೆಗೆ ಆಯೋಜಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಸಮಿತಿಯ ಅಧ್ಯಕ್ಷರಾದ ಶ್ರೀ ಬಾಬುರಾವ್ ಪಾಶ್ವಾನ್ ಅವರು ಮನವಿ ಮಾಡಿಕೊಂಡಿದ್ದಾರೆ. 72ನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ನಗರದ ಹೋಟೆಲ್ ಬರಿಚಾಹಿ ಸಭಾಂಗಣದಲ್ಲಿ ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮುಖಂಡರಾದ ಶ್ರೀ ಅಮೃತರಾವ್ ಚಿಮ್ಕೋಡೆಯವರು ಮಾತನಾಡಿ, ಈ ಹಿಂದೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಸೀಟ್ ಹತ್ತಿದರೂ ಶಿಷ್ಯ ವೇತನವನ್ನು ಸರ್ಕಾರ ಭರಿಸುತ್ತಿತ್ತು. ಆದರೆ 2018ರ ನಂತರ ಅದನ್ನು ಕಡಿತಗೊಳಿಸಲಾಗಿದೆ. ಕೇಂದ್ರ ಸರ್ಕಾರ ರೈತರ ವಿರುದ್ಧ ಜಾರಿಗೆ ತಂದ 3 ಮಸೂದೆಗಳನ್ನು ಹಿಂಪಡೆಯಬೇಕು. ಎಸ್ಸಿಪಿ ಟಿಎಸ್ಪಿ ಇಲಾಖೆಗೆ ಬರುವ ಹಣವನ್ನು ಬೇರೆ ಇಲಾಖೆಗೆ ವರ್ಗಾಯಿಸದಂತೆ ತಡೆದು ಉಳಿದ ಹಣವನ್ನು ಕೂಡಲೇ ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಬಳಸಬೇಕು. ಖಾಸಗಿ ಕ್ಷೇತ್ರದಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಹಾಗೂ ಮೈನಾರಿಟಿಗಳಿಗೆ ಮೀಸಲಾತಿ ಜಾರಿಗೊಳಿಸಬೇಕು ಎಂಬ ಇತ್ಯಾದಿ ವಿಷಯಗಳ ಕುರಿತು ಅಂದು ಚರ್ಚೆ ನಡೆಯಲಿದೆ ಎಂದು ತಿಳಿಸಿದರು. ಪ್ರಮುಖರಾದ ಶ್ರೀ ಅನಿಲ್ ಕುಮಾರ್ ಬೆಲ್ದಾರ್ ಅವರು ಮಾತನಾಡಿ, ಸಂವಿಧಾನ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕದಲ್ಲಿಯೇ ಬೀದರ್ ನಗರದಲ್ಲಿ ಮಾದರಿಯಾಗಿ ಆಚರಿಸಲಾಗುತ್ತಿದೆ. ಇತ್ತೀಚೆಗೆ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುವಂತಹ ಬೆಳವಣಿಗೆಗಳು ನಡೆಯುತ್ತಿದ್ದು ಅದನ್ನು ತಡೆಯಬೇಕಾದದ್ದು ಅವಶ್ಯಕವಾಗಿದೆ. ಸಂವಿಧಾನ ಎಲ್ಲರಿಗೂ ಬೇಕಾದದ್ದಾಗಿದೆ, ಆದರೆ ಅದನ್ನು ರಕ್ಷಣೆ ಮಾಡುವ ಹೊಣೆ ನಮ್ಮ ಮೇಲಿದೆ. ಆದ್ದರಿಂದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಲು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಶ್ರೀಪತರಾವ್ ದೀನೆ, ದಿಲೀಪ್ ಭೋಸ್ಲೆ, ಬುದ್ಧ ಪ್ರಕಾಶ್ ಭಾವಿಕಟ್ಟಿ, ಸುನೀಲ್ ಬಚ್ಚನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶೈಕ್ಷಣಿಕ ವಿಷಯದಲ್ಲಿ ಅದು PUC ತಗೊಳ್ತಾರೋ 10ನೇದವರು ಅಥವಾ ಡಿಗ್ರಿ ತಗೊಳ್ತಾರೋ, ಇಂಜಿನಿಯರಿಂಗ್, ಮೆಡಿಕಲ್ ಮತ್ತೊಂದು ಏನೇ ಮಾಡ್ಬೋದು, ಟೆಕ್ನಿಕಲ್ ಕೋರ್ಸ್ಗಳಾಗ್ಬೋದು, ಟ್ರೈನಿಂಗ್ ಕೋರ್ಸ್ಗಳಾಗ್ಬೋದು. ಆ ಕೋರ್ಸ್ಗಳಲ್ಲಿ ರಿಸರ್ವೇಷನ್ ಇದ್ದಂಥ ಹುಡುಗರಿಗೆ ಸರ್ಕಾರ ಮ್ಯಾನೇಜ್ಮೆಂಟ್ ಪರವಾಗಿ ತಗೊಂಡ್ರೂ ಸಹಿತ ಸರ್ಕಾರ ಫೀಸ್ ಕಟ್ತಿತ್ತು. ಜೊತೆಗೆ ಸರ್ಕಾರ ಏನು ಮಾಡ್ತಿತ್ತು, ಸರ್ಕಾರಿ ಕೋಟಾಗಳು ಕೊಟ್ಟಲ್ಲೂ ಸರ್ಕಾರ ಫೀಸ್ ಕೊಡ್ತಿತ್ತು. ಈಗ ವ್ಯವಸ್ಥೆ ಏನು ಮಾಡಿದ್ದಾರೆ 18ರಲ್ಲಿ ಅಂದ್ರೆ, ಯಾರು ಏಪ್ರಿಲ್ 18ರ ನಂತರ ಅಡ್ಮಿಷನ್ ಮಾಡಿದಾರೋ ಪ್ರೈವೇಟ್ ಕೋಟಾ ಏನು ಮ್ಯಾನೇಜ್ಮೆಂಟ್ ಕೋಟಾ ಕೊಡ್ತದೋ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಕೊಡಲ್ಲ ಅಂತ ಮಾಡಿದೆ. ಅಂದ್ರೆ 18ರಲ್ಲಿ ಮಾಡಿದ್ದು 19, 20 ಈಗ 3ನೇ ವರ್ಷಕ್ಕೆ ಬಂದಾಗ ಯಾವ ದಲಿತರು ಶಿಕ್ಷಣ ಮಾಡಲಿಕ್ಕಾಗಲ್ಲ. ಬಾಬಾ ಸಾಹೇಬ್ರ ಸಂವಿಧಾನ ಪ್ರಕಾರ ಫೀಸ್ ಕೊಡ್ಲಾರ್ದಂಗೆ ಅಭ್ಯಾಸ ಮಾಡ್ತಾಯಿದ್ರು. ಈಗ ಅವ್ರ ಕೋಟಾ ಎಲ್ಲ ಈಗ 3 ವರ್ಷದ ಫೀಸ್ ಎಟ್ ಎ ಟೈಮ್ ಕಟ್ ಅಂತ ಹೇಳಿದ್ರೆ ಅವ್ರಿಗೆ 10 ಲಕ್ಷ ಕಟ್ಟಲಿಕ್ಕೆ ಆಗಲ್ಲ. ಮನೆಗೆ ವಾಪಸ್ ಬರ್ಬೇಕಂದ್ರೆ ಮ್ಯಾನೇಜ್ಮೆಂಟ್ದವ್ರು ಏನು ಮಾಡಿರ್ತಾರೆ, ಅವ್ರಿಗೆ TC ಮಾರ್ಕ್ಸ್ಗಳು ಕೊಡೋಂಗಿಲ್ಲ. ಯಾಕಂದ್ರೆ ಪೂರಾ ಕಟ್ಟಿ ತಗೊಂಡು ಹೋಗಿ ಇದು ಕಠಿಣಕ್ಕೆ ಶಿಕ್ಷಿರ್ತಕ್ಕಂಥ ಏನು ಸರ್ಕಾರ ಕೇಂದ್ರ ಸರ್ಕಾರ ಮಾಡಿದೆಯೋ, ಕೇಂದ್ರ ಸರ್ಕಾರಕ್ಕೆ ಈ ಒಂದು ಫಂಕ್ಷನ್ ಮುಖಾಂತರ ಒಂದು ನಾವು ಮನವಿ ಮಾಡ್ತಾಯಿದ್ದೀವಿ, ಕಳಕಳಿ ಮನವಿ ಮಾಡ್ತಾಯಿದ್ದೀವಿ, ಸ್ಪಂದಿಸಬೇಕು. ಈ ಆದೇಶನ ವಾಪಸ್ಸು ತೆಕ್ಕೊಂಡು ಮೊದಲು ಯಾವ ರೀತಿ ಇತ್ತು ಹಾಗೆ ಕೋಟಾದಲ್ಲಿ ಬಂದಿರತಕ್ಕಂಥ ಮಕ್ಕಳ ಫೀಸು ಸಹಿತ ಕೊಡಬೇಕು ಅನ್ನತಕ್ಕಂಥ ಒತ್ತಾಯ ಒಂದು. ಬೆಳಗ್ಗಿನ ನಮಸ್ಕಾರಗಳು. ಆತ್ಮೀಯ ಮಾಧ್ಯಮದ ಮಿತ್ರರೊಂದಿಗೆ ಇಂದಿನ ಸುದ್ದಿಗೋಷ್ಠಿಯ ಪ್ರಮುಖ ಚರ್ಚೆ, ಪ್ರಮುಖ ವಿಷಯ ದೇಶದ ಸಂವಿಧಾನದ ಕುರಿತು, ದೇಶದ ಸಂವಿಧಾನದ ಆಶಯ ಕುರಿತು. ಪ್ರತಿ ವರ್ಷ ಬೀದರ್ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ನಗರದಲ್ಲಿ ಕರ್ನಾಟಕದಲ್ಲೇ ಸಂವಿಧಾನ ಮೇಲೆ ಮತ್ತು ಗಣತಂತ್ರ ಉತ್ಸವದ ಮೇಲೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆಗ್ತದೆ, ಅದು ಬೀದರ್ ಜಿಲ್ಲೆಯಲ್ಲಿ ವಿನೂತನ ಕಾರ್ಯಕ್ರಮ ನಿರಂತರವಾಗಿ ಪ್ರತಿ ವರ್ಷ ಹಮ್ಮಿಕೊಂಡು ಎಲ್ಲ ನಮ್ಮ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ,
ಸಂವಿಧಾನ ಸಂರಕ್ಷಣಾ ಸಮಿತಿ, ಗೊಂಡಪರ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾಯಿದ್ದೀವಿ. ಇದರ ಉದ್ದೇಶ ಕೇಂದ್ರ ಸರ್ಕಾರ, ಆಳುವ ಸರ್ಕಾರಗಳು ಇತ್ತೀಚಿನ ವರ್ಷಗಳಲ್ಲಿ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ಬರ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ತೊಡಗಿದೆ. ಈ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಉಳಿವಿಗಾಗಿ ನಮ್ಮ ನಿರಂತರ ಪ್ರಯತ್ನ ಬೀದರ್ ಜಿಲ್ಲೆಯಿಂದ ಮತ್ತು ರಾಜ್ಯದ ವಿವಿಧ ಮೂಲೆಗಳಲ್ಲಿ ಇವತ್ತು ದೇಶದಲ್ಲಿ ಯಾವುದಾರ ಚರ್ಚೆದ ವಿಷಯದ ಅಂದರೆ ಅದು ಸಂವಿಧಾನ ಉಳಿಬೇಕು. ಈ ದೇಶದ ಸಾಹಿತಿಗಳಿಂದ ಜನಪ್ರಿಯ ಸಾಹಿತ್ಯ ಹುಟ್ಟುತ್ತಿದೆ, ಆದರೆ ಜೀವಪರ ಹಾಗೂ ಜನಪರ ಸಾಹಿತ್ಯ ಹುಟ್ಟುತ್ತಿಲ್ಲ ಎಂದು ಕಲಬುರಗಿಯ ಖ್ಯಾತ ಸಾಹಿತಿ ಶ್ರೀಮತಿ ಕಾವ್ಯಶ್ರೀ ಮಹಾಗಾಂವ್ಕರ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು. ಅವರು ಬೀದರ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಜನವರಿ 21ರಂದು ಡಾಕ್ಟರ್ ಚೆನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ತಾಲೂಕಾ 2ನೇ ಯುವ ಸಾಹಿತ್ಯ ಸಮ್ಮೇಳನವನ್ನು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಈಗಿನ ಯುವ ಪೀಳಿಗೆ ಬಡತನ, ಹಸಿವು, ಹೋರಾಟ ಮತ್ತು ಸಂಘರ್ಷದ ಗಂಧಗಾಳಿಯೂ ಗೊತ್ತಿಲ್ಲ. ಹೀಗಾಗಿ ಯುವ ಪೀಳಿಗೆ ಜೀವನ ದಾರಿ ತಪ್ಪುತ್ತಿದೆ. ಏಕೆಂದರೆ ಯುವ ಜನಾಂಗ ಮೊಬೈಲ್, ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಅಂತರ್ಜಾಲ ಅನೇಕ ತಂತ್ರಜ್ಞಾನದ ಗುಲಾಮನಾಗಿ ಯುವಕರು ತನ್ನತನವನ್ನು ಕಳೆದುಕೊಂಡು ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ದೇಶದ ಯುವ ಜನಾಂಗವನ್ನು ಸರಿದಾರಿಗೆ ತರುವಂತಹ ಸಾಹಿತ್ಯ ಹುಟ್ಟುಕೊಳ್ಳುವುದು ಇಂದಿನ ಅಗತ್ಯವಾಗಿದೆ ಎಂದರು. ಇಂದಿನ ಯುವ ಸಮ್ಮೇಳನದಲ್ಲಿ ಯುವಕರು ಹೆಚ್ಚು ಭಾಗವಹಿಸಬೇಕಾಗಿತ್ತು. ಆದರೆ ಹಿರಿಯರು ಭಾಗವಹಿಸಿದ್ದನ್ನು ಕಂಡು ಸಾಹಿತ್ಯದ ಬಗ್ಗೆ ಯುವಕರಿಗಿರುವ ತಾತ್ಸಾರ ಮನೋಭಾವವನ್ನು ಕಂಡು ವಿಷಾದವನ್ನು ವ್ಯಕ್ತಪಡಿಸಿದರು. 2ನೇ ಯುವ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ ಡಾಕ್ಟರ್ ನಿಜಲಿಂಗ ರಗಟೆಯವರಿಗೆ ಧ್ವಜ ಹಸ್ತಾಂತರ ಮಾಡಿದರು. ವಿವಿಧ ಸಂಘಟನೆಗಳ ಮುಖಂಡರಾದ ವಿಜಯಕುಮಾರ್ ಸೋನಾರೆ, ಶ್ರೀಮಂತ್ ಸಪಾಟೆ, ಎಂಪಿ ಮುಧಾಳೆ, ರಾಜು ಸಾಗರ್, ವಿಜಯಕುಮಾರ್ ಗೌರೆ, ಶ್ರೀಮತಿ ಕಸ್ತೂರಿ ಪಟ್ಪಳ್ಳಿ, ಪ್ರಕಾಶ್ ಮಠಪತಿ, ವೀರ್ ಶೆಟ್ಟಿ ಪಟ್ನೆ ಮುಂತಾದವರು ವೇದಿಕೆ ಮೇಲೆ ಇದ್ದರು. ಪ್ರಾರಂಭದಲ್ಲಿ ವಿಕ್ರಮ್ ಸಜ್ಜನ್ ಶೆಟ್ಟಿ ಹಾಗೂ ಸಂಗಡಿಗರು ನಾಡಗೀತೆ ಹಾಡಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ MS ಮನೋಹರ್, ಶ್ರೀಮತಿ ವಿದ್ಯಾವತಿ ಮಠಪತಿ, ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡಿ, ಈ ಮುನ್ನ ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದ ಆವರಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಸಿಂಧೆ ಅವರು ರಾಷ್ಟ್ರಧ್ವಜವನ್ನು ನೆರವೇರಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಖಜಾಂಜಿ TM ಮಚ್ಚೆ ನಾಡಧ್ವಜ ನೆರವೇರಿಸಿದರು. ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ MS ಮನೋಹರ್ ಅವರು ಪರಿಷತ್ತಿನ ಧ್ವಜಾರೋಹಣ ನೆರವೇರಿಸಿದರು. ಆಗಿದೆ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ. ತಾಯಿ ಕಾದಂಬರಿ ಬರೆದಂಥ ಮ್ಯಾಕ್ಸಿಮ್ ಗೋರ್ಕಿ ಒಂದು ಕಡೆ ಹೇಳ್ತಾರೆ, ಯಾವ ದೇಶದಲ್ಲಿ ಅತ್ಯಂತ ಬಡತನ ಇದೆಯೋ, ಎಲ್ಲಿ ಹಸಿವಿದೆಯೋ, ಎಲ್ಲಿ ಹೋರಾಟ ಇದೆಯೋ, ಎಲ್ಲಿ ಸಂಘರ್ಷ ಇದೆಯೋ ಅಲ್ಲಿ ಸಾಹಿತ್ಯ ಹುಟ್ಟುತ್ತೆ ಅಂತ ಹೇಳ್ತಾರೆ. ಈಗ ನಮ್ಮ ಯುವ ಜನತೆಗೆ ಅದೆಲ್ಲ ಗೊತ್ತಾ? ಪ್ರತಿಯೊಬ್ಬರು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ನಮ್ಮ ಸುತ್ತಮುತ್ತಲು ನಮ್ಮ ಕಣ್ಣೆದುರಿಗೆ ಮೀಡಿಯಾಗಳಿದ್ದಾವೆ, ಜಾಲತಾಣಗಳಿದೆ, ಮೊಬೈಲ್, ವಾಟ್ಸಪ್ ಎಲ್ಲ ಇದೆ. ಇದನ್ನು ಯಾವ ರೀತಿ ಬಳಕೆ ಮಾಡ್ತಾ ಇದ್ದಾರೆ ಯುವ ಜನತೆ? ಇದನ್ನು ಪ್ರತಿಯೊಬ್ಬರು ತಮ್ಮ ತಮ್ಮ ಆತ್ಮಕ್ಕೆ ಕೇಳಿಕೊಳ್ಳಬೇಕಾದಂಥ ಸಂದರ್ಭ ಇದು. ಈಗಿನ ಯುವ ಜನತೆಗೆ ಹಸಿವು, ಬಡತನ, ಸಂಘರ್ಷ ಇದೆಲ್ಲ ಗೊತ್ತಿದೆಯಾ? ನಾವು ಎಷ್ಟರ ಮಟ್ಟಿಗೆ ಅವರಿಗೆ ಆ ದಾರಿ ತೋರಿಸ್ಲಿಕ್ಕೆ ಸಾಧ್ಯ ಇದೆ? ಬಹಳ ವಿಚಿತ್ರ ಅನ್ಸುತ್ತೆ ನನಗೆ. ಇವತ್ತು ಯಾವ ಥರದ ಸಾಹಿತ್ಯ ಹುಟ್ಟುತ್ತಾ ಇದೆ? ಜನಪ್ರಿಯವಾದ ಸಾಹಿತ್ಯ ಹುಟ್ಟುತ್ತಾ ಇದೆ. ಜನಪರವಾದ, ಜೀವಪರವಾದ ಸಾಹಿತ್ಯ ಹುಟ್ಟುತ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಹುಡ್ಕೊಂಡು ಹೋದರೆ ನಮ್ಗಲ್ಲಿ ಕಾಣೋದು ಮುಂದುವರಿದ ತಂತ್ರಜ್ಞಾನ. ಈ ತಂತ್ರಜ್ಞಾನದ ಬಳಕೆ ಎಲ್ಲಿ ಸರಿಯಾಗಿ ಆಗ್ತಾ ಇದೆಯೋ ಇಲ್ಲೋ ಅನ್ನೋ ಒಂದು ಅನುಮಾನ ನನಗೆ ಕಾಡುತ್ತೆ. ಈಗ ಒಬ್ಬ ವ್ಯಕ್ತಿಗೆ ಒಂದು ಚಾಕುವನ್ನು ಕೊಟ್ಟಾಗ ಅದರಿಂದ ಒಂದು ಹಾಕಿರುವಂಥ ಒಂದು ಜಾಣತನ, ಇದು ಎಲ್ಲ ನಮ್ಮ ಒಂದು ಕಲೆ, ಸಾಹಿತ್ಯ, ಸಂಸ್ಕೃತಿಯ ಪ್ರತೀಕ ಅಂತ ನನಗನ್ನಿಸ್ತಾ ಇದೆ. ಬಹಳ ಸಂತೋಷ ಆಯಿತು ಈ ವೇದಿಕೆಯಲ್ಲಿ ಒಂದು ಕವಿತೆಯನ್ನು ನೋಡಿ. ನನಗೆ ನನ್ನ ಅಜ್ಜಿ ಹೊಲ್ದು ಕೊಟ್ಟಿದ್ದ ಕವಿತೆ, ನಮ್ಮ ಸೋದರತ್ತೆ ಹೊಲ್ದು ಕೊಟ್ಟಿದ್ದ ಕವಿತೆ, ಗಂಡನ ಮನೆಗೆ ಹೋಗೋವರೆಗೂ ಹೊದ್ಕೊಂಡು ಮಲಗ್ತಿದ್ದೆ. ಅದೆಲ್ಲ ನೆನಪಾಯ್ತು ನನಗೀಗ. ಇವತ್ತು ನಾನು ಈ ಸಮ್ಮೇಳನದಲ್ಲಿ ಯುವಕರನ್ನು ಉದ್ದೇಶಿಸಿ ಹೇಳಬೇಕಾದ್ರೆ ನಮಗೆ ಎದುರುಗಡೆ ಯುವಕರು ಯುವತಿಯರು ಕಾಣಬೇಕು. ಆದರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹಿರಿಯರೇ ಇದ್ದೀವಿ ಅಂತ ನನಗನ್ಸುತ್ತೆ. ಆದರೂ ಕೂಡ ಹಿಂದೆ ಒಂದು ಕಾಲದಲ್ಲಿ
45 ವರ್ಷಕ್ಕೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆದಾಗ ಎಲ್ಲರೂ ಯುವ ಪ್ರಧಾನಿ ಅಂತಿದ್ರು. ಹಾಗಾಗಿ ಇಲ್ಲಿ ನಾವು ನೆರೆದವರೆಲ್ಲರೂ ಕೂಡ ಯುವ ಮನಸ್ಥಿತಿಯ ಯುವಕರು ಅಂತ ಹೇಳ್ಕೊಂಡ್ರೆ ಏನು ತಪ್ಪನ್ಸಲ್ಲ. ಈಗ ಪ್ರಾತಿನಿಧಿಕವಾಗಿ ಇಲ್ಲಿ ವೇದಿಕೆ ಮೇಲೆ ಗಾರ್ಗಿಯವರಿದ್ದಾರೆ. ಒಬ್ಬ ಯುವಕ ಇಡೀ ಬೀದರ್ ಜಿಲ್ಲೆಯ ಯುವಕರನ್ನ ಪ್ರತಿನಿಧಿಸ್ತಾರೆ ಅಂತ ನನಗನ್ಸುತ್ತೆ. ಅವರಲ್ಲಿರೋ ಹುಮ್ಮಸ್ಸು, ಅವರಲ್ಲಿರೋ ಹುರುಪು, ಅದು ಒಂದು ಏನಿದೆ ಆತ್ಮಸಾಕ್ಷಿಯಿಂದ ಮಾತುಗಳು ಅವರಲ್ಲಿರೋದನ್ನ ನಾನು ನೋಡಿದ್ದೀನಿ. ಹಾಗಾಗಿ ಆ ಒಬ್ಬ ವ್ಯಕ್ತಿ ಕೂಡ ಪ್ರತಿನಿಧಿಯಾಗಿ ಎಲ್ಲರನ್ನ ಪ್ರತಿನಿಧಿಸ್ತಾರೆ ಅಂತ ನನಗನ್ಸುತ್ತೆ. ಹಾಗಾಗಿ ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿದೆ ಅಂತ ನನಗೆ ಬಹಳ ಖುಷಿ ತಂದಿದೆ. ಭಾಲ್ಕಿ ತಾಲೂಕಿನ ಹಾಲಳ್ಳಿ ಕೆ ಗ್ರಾಮದಲ್ಲಿರುವ ಗುಲ್ಬರ್ಗ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರದಲ್ಲಿ ನೆಹರು ಯುವ ಕೇಂದ್ರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೀದರ್, ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಕೇಂದ್ರ ಕಾಳಸರತುಗಾಂವ್ ಮತ್ತು ಸ್ನಾತಕೋತ್ತರ ಕೇಂದ್ರ ಹಾಲಳ್ಳಿ ಕೆ ಇವರ ಸಂಯುಕ್ತಾಶ್ರಯದಲ್ಲಿ ದಿವ್ಯಚೇತನ ಸ್ವಾಮಿ ವಿವೇಕಾನಂದರ 158ನೇ ಜನ್ಮ ದಿನೋತ್ಸವದ ನಿಮಿತ್ತ ರಾಷ್ಟ್ರೀಯ ಯುವ ಸಪ್ತಾಹದ ಅಂಗವಾಗಿ ಯುವ ಶಾಂತಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಆಂತರಿಕ ಶಕ್ತಿ ಜಾಗೃತವಾದಲ್ಲಿ ಮನಃಶಾಂತಿ ಸಾಧ್ಯವಿದೆ ಎಂದು ಬೀದರ್ನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ರಾಜಯೋಗ ಕೇಂದ್ರ ಪಾವನಧಾಮದ ಪ್ರವರ್ತಕಿ ಬಿಕೆ ಗುರುದೇವಿ ಬೆಹನ್ ಅವರು ಹೇಳಿದರು. ಭಾರತೀಯರು ಸದಾ ಶಾಂತಿಪ್ರಿಯರು ಎಂಬ ಹೆಗ್ಗಳಿಕೆ ಇದೆ. ಅದನ್ನು ಇನ್ನಷ್ಟು ಬಲಗೊಳ್ಳಲು ಯುವಶಕ್ತಿ ಸಜ್ಜಾಗಬೇಕು. ತನ್ನ ಅರಿವೇ ಗುರುವಾಗಿ ಸ್ವೀಕರಿಸಿ ಒಳಗೆ ಹುದುಗಿದ ಚೇತನ ಶಕ್ತಿ ಬಡಿದೆಬ್ಬಿಸಿ ಸಮಾಜಕ್ಕೆ ಒಳಿತನ್ನ ಬಯಸುವ ಮನೋಭಾವ ನಮ್ಮದಾಗಬೇಕು. ಅದಕ್ಕೆ ಉತ್ತಮ ಮಾರ್ಗದರ್ಶಕರನ್ನು ಕಂಡುಕೊಂಡು ಧ್ಯಾನ ಹಾಗೂ ಯೋಗದಿಂದ ಅದನ್ನು ಸಾಧಿಸಬೇಕು ಎಂದು ತಿಳಿಸಿದರು. ಸ್ವಯಂ ಪ್ರಕಾಶನವಾದರೆ ವಿಶ್ವ ಪ್ರಕಾಶನ ಸಾಧ್ಯವಿದೆ. ನಮ್ಮ ಮನಸ್ಸು ಸಹ ವಿಶ್ವದ ಒಂದು ಭಾಗ. ಆತ್ಮದ ಒಳಗೆ ಮನಸ್ಸಿದೆ. ಕೆಲಸಕ್ಕೆ ಯೋಗ್ಯವಲ್ಲದ ಮಾತುಗಳು ಆಡಿ ಸಮಯ ವ್ಯರ್ಥ ಮಾಡಿಕೊಳ್ಳುತ್ತಿದ್ದೇವೆ. ಅದನ್ನು ನಾವು ಅರಿತುಕೊಂಡು ಆತ್ಮದ ನಿಜವಾದ ಗುಣಧರ್ಮ ಶಾಂತಿ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯೆ ಪ್ರತಿಭಾ ಚಾಮಾ ಅವರು ಮಾತನಾಡಿ, ವಿವೇಕಾನಂದರ ಅಧ್ಯಯನದಿಂದ ಅಸಾಮಾನ್ಯ ಪ್ರೇರಣೆ ಸಾಧ್ಯ. ಇದನ್ನು ಯುವ ಪೀಳಿಗೆ ಅರಿತುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ನಿತ್ಯ ದಿನಚರಿ ಅಳವಡಿಸಿಕೊಳ್ಳಬೇಕು. ಸಮಯ ಪ್ರಜ್ಞೆ ಸದಾ ನಮ್ಮನ್ನು ಎಚ್ಚರಿಸುತ್ತಿರಬೇಕು. ಶಿಸ್ತು ಹಾಗೂ ಸಹನಶೀಲತೆ ನಮ್ಮ ಭೂಷಣವಾಗಬೇಕು. ಸರಳತೆ ಹಾಗೂ ಆತ್ಮವಿಶ್ವಾಸ ನಮ್ಮನ್ನು ಆವರಿಸಬೇಕು. ಜ್ಞಾನ ಸಂಪಾದನೆಗೆ ಏಕಾಗ್ರತೆ ಅಗತ್ಯ. ಅದು ಬರಲು ನಿತ್ಯ ಧ್ಯಾನ ಮಾಡಬೇಕು. ವ್ಯಕ್ತಿಯನ್ನ ವೇಷಭೂಷಣಗಳಿಂದ ಗುರುತಿಸದೆ ಅವರ ಚಾರಿತ್ರ್ಯ ಹಾಗೂ ಆದರ್ಶ ವ್ಯಕ್ತಿತ್ವದಿಂದ ಗುರುತಿಸುವ ಚಾಣಕ್ಯ ಬೆಳೆಸಿಕೊಳ್ಳಬೇಕು ಎಂದು ಕರೆಯನ್ನ ನೀಡಿದರು. ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕೇಂದ್ರ ಜಾಗೃತಿ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ಶಿವಯ್ಯ ಸ್ವಾಮಿ, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್ ಉಪ್ಪೆ, ಸ್ನಾತಕೋತ್ತರ ಕೇಂದ್ರದ ವಿಶೇಷಾಧಿಕಾರಿ ಡಾಕ್ಟರ್ ರವೀಂದ್ರನಾಥ್ ಗಬಾಡೆ, ನೆಹರು ಯುವ ಕೇಂದ್ರದ ಜಿಲ್ಲಾ ಯುವ ಸಮನ್ವಯ ಅಧಿಕಾರಿ ಮಯೂರ್ ಕುಮಾರ್ ಗೋರ್ಮೆ, ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಜಿಲ್ಲಾ ಸಂಘಟನಾಯುಕ್ತ ಕೆಎಸ್ ಚಳಕಾಪುರೆ, ಪ್ರಾಧ್ಯಾಪಕರಾದ ಡಾಕ್ಟರ್ ವೆಂಕಟಪ್ಪ ಮದನ, ಪ್ರೊಫೆಸರ್ ಶಾಂತಕುಮಾರ್ ಚಿದ್ರಿ, ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶಿವಕುಮಾರ್ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭಾಲ್ಕಿ ನಗರದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ಬೀದರ್ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇವರ ಸಂಯುಕ್ತಾಶ್ರಯದಲ್ಲಿ ಸಿಡಿಲ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜಯಂತಿ ನಿಮಿತ್ತ ರಾಷ್ಟ್ರೀಯ ಯುವ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಧಾಬೆಹನ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ, ವಿವೇಕಾನಂದರು ಹೇಳಿರುವಂತೆ ಪ್ರತಿಯೊಬ್ಬರೂ ಜೀವನದಲ್ಲಿ ನಿರ್ದಿಷ್ಟ ಗುರಿಯನ್ನು ಹೊಂದಬೇಕು. ಯುವಶಕ್ತಿ ಬಹುದೊಡ್ಡ ಸಂಪತ್ತಾಗಿದ್ದು ದುಶ್ಚಟಗಳಿಗೆ ಬಲಿಯಾಗದೆ ಸನ್ಮಾರ್ಗದಲ್ಲಿ ನಡೆದು ಸಕಾರಾತ್ಮಕ ವಿಚಾರಗಳನ್ನು ಅಳವಡಿಸಿಕೊಳ್ಳುವುದರೊಂದಿಗೆ ಸಾತ್ವಿಕ ಆಚಾರ ವಿಚಾರ ಆಹಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನ ವಹಿಸಿದ ಹಿರಿಯ ಸಾಹಿತಿ ಎಂಜಿ ಗಂಗನಪಳ್ಳಿಯವರು ಮಾತನಾಡಿ, ಶಿಕ್ಷಣದ ಜೊತೆಗೆ ಇಂದಿನ ಯುವ ಪೀಳಿಗೆಗೆ ಮಾನವೀಯ ಮೌಲ್ಯ ಕಲಿಸುವುದೂ ಅವಶ್ಯಕವಾಗಿದೆ. ಪ್ರತಿಯೊಬ್ಬರೂ ವಿವೇಕಾನಂದರ ಜೀವನವನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಉತ್ತಮ ಸಾಧನೆಗೈಯಬೇಕು ಎಂದು ನುಡಿದರು. ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ರೇವಣಸಿದ್ದ ಜಾಡರವರು ಮಾತನಾಡಿ, ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಪರಿಚಯಿಸುವುದರ ಮೂಲಕ ವಿಶ್ವಕ್ಕೆ ವಿವೇಕಾನಂದರಾದರು. ಅಣ್ಣಾ ಹಜಾರೆ, ಸುಭಾಷ್ ಚಂದ್ರ ಬೋಸ್,
ವೀರ ಸಾವರ್ಕರ್ ಸೇರಿದಂತೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೇರಣೆಯಾಗಿದ್ದರು. ಅವರ ಆಚಾರ ವಿಚಾರಗಳನ್ನು ಆದರ್ಶವಾಗಿಟ್ಟುಕೊಂಡು ಸಮಾಜಮುಖಿಯಾಗಿ ಬಾಳೋಣ ಎಂದರು. ತಾಲೂಕಾ ವೈದ್ಯಾಧಿಕಾರಿ ಜ್ಞಾನೇಶ್ವರ್ ನೀರ್ಗುಡಿ, ಕಾಲೇಜಿನ ಪ್ರಾಚಾರ್ಯರಾದ ಮಲ್ಲಿಕಾರ್ಜುನ್ ಕಾಂಬ್ಳೆ, ಡಾಕ್ಟರ್ ರವಿ ಮೇಟಿ, ಆಪ್ತ ಸಮಾಲೋಚಕರಾದ ಕೃಷ್ಣ ಕುಲಕರ್ಣಿ, ಅಬ್ದುಲ್ ಅಮೇರ್ ಪಟೇಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. शुद्ध सकारात्मक विचार बनाना और उसके आधार पर अपनी वाणी को श्रेष्ठ बनाना, सुखदायी बनाना। आज जब हम वाणी की बात करते हैं, उच्चारण की बात जब हम करते हैं, तो कईयों की वाणी ऐसी होती है कि जिसकी वाणी को सुन करके सामने वाले को कुछ न ಭಾಲ್ಕಿ ಪಟ್ಟಣದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಅಪಾರ ಸಂಖ್ಯೆಯ ಭಕ್ತರ ಮಧ್ಯೆ ವೀರಭದ್ರೇಶ್ವರರ ಮೂರ್ತಿಯ ಮೆರವಣಿಗೆ ವೈಭವದಿಂದ ಜರುಗಿತು. ಹಳೆ ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಮಂಗಳವಾರ ರಾತ್ರಿ 9 ಗಂಟೆಗೆ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ರಾಜಪ್ಪ ಪಾಟೀಲ್ ಅವರು ವೀರಭದ್ರೇಶ್ವರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ದೇವಸ್ಥಾನ ಆವರಣದಿಂದ ಹೊರಟ ಮೆರವಣಿಗೆ ಪ್ರಮುಖ ರಸ್ತೆ ಬೀದಿಗಳ ಮೂಲಕ ಸಂಚರಿಸಿ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಅಗ್ನಿಕುಂಡ ಪ್ರವೇಶಿಸಿತು. ಅಪಾರ ಸಂಖ್ಯೆಯ ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಕ್ತಿಭಾವ ಮೆರೆದರು. ಕೆಲವು ಭಕ್ತರು ಮೂರ್ತಿಯ ವಾಹನದ ಕೆಳಗೆ ಬಂದು ದರ್ಶನ ಪಡೆಯುತ್ತಿದ್ದರೆ, ಇನ್ನೂ ಕೆಲವರು ದೂರದಿಂದಲೇ ದರ್ಶನ ಪಡೆದು ಪುನೀತರಾದರು. ಕಲ್ಯಾಣ ಕರ್ನಾಟಕದ ಜಾತ್ರಾ ಉತ್ಸವಗಳಲ್ಲಿ ಭಾಲ್ಕಿಯ ವೀರಭದ್ರೇಶ್ವರರ ಜಾತ್ರಾ ಮಹೋತ್ಸವ ಕೂಡ ಒಂದಾಗಿದೆ. ಇದು ಅತ್ಯಂತ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಈ ಭಾಗದಲ್ಲಿ ದೇವರ ದರ್ಶನವೆಂದರೆ ಸಾಕು, ಭಕ್ತರು ಕೊರೋನಾ ಲೆಕ್ಕಿಸದೆ ಎಗ್ಗಿಲ್ಲದೆ ಹರಿದು ಬರುತ್ತಾರೆ. ಇಲ್ಲಿ ಹರಕೆ ಹೊತ್ತರೆ ಬೇಡಿದ್ದನ್ನು ನೀಡುತ್ತಾನೆ ಎಂಬ ಪ್ರತೀತಿ ಇದೆ. ಸಂಭ್ರಮದಿಂದ ಭಕ್ತರು ವೀರಭದ್ರ ದೇವರ ಜಾತ್ರೆ ಆಚರಿಸಿ ಮರಳಿದರು. ಇದೇ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಬಸವಲಿಂಗ ಅವಧೂತರು ಮಲ್ಲಯ್ಯನಗಿರಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಅವರ ಹಾಡಿಗೆ ಭಕ್ತಗಣ ತಲೆದೂಗಿತು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಶ್ರೀ ಬಸವರಾಜ್ ವಂಕೆ, ಮಾಜಿ ಉಪಾಧ್ಯಕ್ಷರಾದ ಚಂದ್ರಕಾಂತ್ ಪಾಟೀಲ್, ಪ್ರಮುಖರಾದ ಶಿವು ಲೋಖಂಡೆ, ಸುಭಾಷ್ ಖಂಡ್ರೆ, ಬಾಬುರಾವ್ ಅಖಂಡೆ, ಸಂಗಮೇಶ್ ವಾಲೆ, ಕಪಿಲ್ ಕಲ್ಯಾಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. I got off in 3 crores house debts. 3 ಕೋಟಿ ರೂಪಾಯಿ ಮನಿ ಇತ್ತು ಅವ್ರದ್ದು. ಅವ್ರ ಅಪಾಯಿಂಟ್ಮೆಂಟ್ನಾಗ ಹೋದ್ರು ನಮಗೆ ಡೋರ್ ಹೆಂಗೆ ತೆಗಿಬೇಕಂತ ಹೇಳಿ ಐ ಡಿಡ್ ನಾಟ್ ಐಡಿಯಾಸ್. ಹೋಗಿದ್ವಿ, ಕರ್ಕೊಂಡು ಹರನ ಸ್ಮರಣೆ ಮಾಡಿಕೊಂಡರೆ ಸ್ವರ್ಗ ನರಕವು ಇಲ್ಲೆಯೋ, ಶಿವನ ಸ್ಮರಣೆ ಮಾಡಿಕೊಂಡರೆ ಸ್ವರ್ಗ ನರಕವು ಇಲ್ಲೆಯೋ, ಇರುವ ತನಕ ಪುಣ್ಯ ಗಳಿಸಿಕೊ 3 ದಿನದ ಸಂತಿಯೋ. ಎಂದರೆ ಸ್ವರ್ಗವೋ, ಎಲ್ಲವೋ ಎಂದರೆ ನರಕವೋ, ಅಯ್ಯ ಎಂದರೆ ಸ್ವರ್ಗವೋ, ಎಲ್ಲವೋ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನವರಿ 26ರಂದು 72ನೇ ಸಂವಿಧಾನ ದಿನಾಚರಣೆ ಹಾಗೂ ಬೃಹತ್ ಸಂಕಲ್ಪ ಸಮಾವೇಶ. ಎಸ್ಸಿ ಎಸ್ಟಿ ಪೇಮೆಂಟ್ ಸೀಟುಗಳಿಗೆ ಸರ್ಕಾರ ಮೊದಲಿನಂತೆ ಅನುದಾನ ನೀಡಲಿ, ಅಮೃತರಾವ್ ಚಿಪ್ಕೋಡೆ. ಬೀದರ್ ತಾಲೂಕಾ 2ನೇ ಯುವ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ. ಜೀವಪರ ಜನಪರ ಸಾಹಿತ್ಯ ಹುಟ್ಟುತ್ತಿಲ್ಲ, ಶ್ರೀಮತಿ ಕಾವ್ಯಶ್ರೀ ಮಹಾಗಾವ್ಕರ್ ವಿಷಾದ. ಹಾಲಹಳ್ಳಿ ಪಿಜಿ ಸೆಂಟರ್ನಲ್ಲಿ ಸ್ವಾಮಿ ವಿವೇಕಾನಂದರ 158ನೇ ಜಯಂತಿ ಆಚರಣೆ. ಆಂತರಿಕ ಶಕ್ತಿ ಜಾಗೃತಿಯಿಂದ ಮನಃಶಾಂತಿ ಸಾಧ್ಯ, ಬಿಕೆ ಗುರುದೇವಿ ಬಹೆಂಜಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಭಾಲ್ಕಿಯಲ್ಲಿ ರಾಷ್ಟ್ರೀಯ ಯುವ ದಿನ ಆಚರಣೆ. ವಿವೇಕಾನಂದರಂತೆ ಸಾತ್ವಿಕ ಆಚಾರ ವಿಚಾರ ಅಳವಡಿಸಿಕೊಳ್ಳಿ, ರಾಧಾ ಬಹೆಂಜಿ. ಭಾಲ್ಕಿ ಪಟ್ಟಣದಲ್ಲಿ ಜರುಗಿದ ವೈಭವದ ವೀರಭದ್ರೇಶ್ವರರ ಮೆರವಣಿಗೆ. ಜಾತ್ರೆಗೆ ಹರಿದು ಬಂದ ಅಪಾರ ಭಕ್ತ ಸಮೂಹ. ಎಲ್ಲೆಲ್ಲೂ ದೇವರ ಜೈ ಜೈಕಾರ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರೆಬೆಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.